ಹಲೋ, ಎಲ್ಲಿದ್ದರು? ಹಾಂ, ಬಂದರು ಮನೆ ಹತ್ರ. ಇಲ್ಲ ಮನೆ ಹತ್ರನೇ ಇರ್ತೀನಿ. ಹಾಂ, ಸರಿ ಎಲ್ಲೋ ಆಚೆ ಹೋಗಲ್ಲ, ಬನ್ನಿ. ಆಯ್ತು ತೊಗೊಂಬ, ನೀನೇ ತೊಗೊಂಬ. ಓಕೆ. ಚಿನ್ನ, ನಾಳೆ ಎಲೆಕ್ಷನ್ ರಜೆ ಆಯ್ತಲ್ಲ, ಟ್ರಿಪ್ ಹೋಗೋಣ? ಸರಿ ಚಿನ್ನ, ಹೋಗೋಣ. ನಂದೀಶ ಮತ್ತೆ ವಿವೇಕ್ ಎಲ್ಲೋದ್ರು? ನಾಳೆ ಎಲೆಕ್ಷನ್ ಅಲ್ವಾ, ಓಟ್ ಹಾಕಕ್ಕೆ ಅವ್ರು ಊರಿಗೆ ಹೋಗಿದ್ದಾರೆ. ನಾವು 4 ಜನ ಓಟ್ ಹಾಕಿಲ್ಲ ಅಂದ್ರೆ ಈ ದೇಶ ಏನು ಹಾಳಾಗೋಲ್ಲ. ನಾವು ನಾಳೆ ಹೋಗೋಣ, ನೀನು ಬೆಳಿಗ್ಗೆ ಬೇಗ ಬಂದೆ, ಗೊತ್ತಾಯ್ತಾ? ಸರಿ, ನಾ ಬರ್ತೀನಿ. ಬರೋ ಕಡೆ ಬಾಯ್. ಟೈಮ್ ಆಯಿತು, ನಾನು ಹೋಗಿ ಮಲ್ಕೋತೀನಿ. ಚಿನ್ನ, ಇವತ್ತು ಎಲೆಕ್ಷನ್ ರಿಸಲ್ಟ್ ಅಲ್ವಾ? ಹೌದಲ್ವಾ? ಏನಾಗಿರ್ಬೋದು ರಿಸಲ್ಟು? ಇರು, ಫೋನ್ ಮಾಡಿ ಹೇಳ್ತೀನಿ. ಹಲೋ ಚಿನ್ನ, ಎಲೆಕ್ಷನ್ ರಿಸಲ್ಟ್ ಏನಾಯ್ತು? ಹೌದಾ? ಹೋಗ್ಲಿ ಬಿಡು, ನಾವು ಅನ್ಕೊಂಡಂಗೆ ಎಲೆಕ್ಷನ್ ರಿಸಲ್ಟ್ ಬಂದೇ ಇಲ್ಲ. ಅದೇಂಗ್ ಬರುತ್ತೆ ಸ್ವಾಮಿ? ಅದೇಂಗ್ ಬರುತ್ತೆ? ನೀವ್ ಅನ್ಕೊಂಡಂಗೆ ಆಗ್ಬೇಕು ಅಂದ್ರೆ ಏನಾದ್ರೂ ಮಾಡ್ಬೇಕಲ್ವಾ? ಎಲೆಕ್ಷನ್ ಬಂತು ಅಂದ್ರೆ ಸಾಕು, ಒಂದು ದಿನ ರಜೆ ಸಿಕ್ತು ಅಂತ ಮಡಿಕೇರಿ, ಮಂಗಳೂರು ಅಂತ ಟ್ರಿಪ್ ಹೋಗ್ತೀರಾ, ಊರು ಸುತ್ತಿತೀರಾ. ವೋಟ್ ಹಾಕೋರು ಯಾರೀ ವೋಟ್ ಹಾಕೋದು? ಕಳೆದ ಬಾರಿ ಲೋಕಸಭಾ ಎಲೆಕ್ಷನ್ ಅಲ್ಲಿ 66.38% ಮತದಾನ ಮಾತ್ರ ಆಗಿರೋದು. ನಮ್ಮ ಕರ್ಮ, ಇನ್ನೂ 18 ವಯಸ್ಸಾದ್ರೂ ಅದೆಷ್ಟು ಜನ ವೋಟರ್ ಐಡಿ ಮಾಡಿಸಿದಾರೋ ಇಲ್ವೋ? ನಿಮ್ಮಂತ ಬುದ್ಧಿವಂತ ದಡ್ಡರು ಇರೋದ್ರಿಂದಲೇ ದಡ್ಡ ಬುದ್ಧಿವಂತರು ನಮ್ಮ ದೇಶ ಆಳ್ತಾ ಇರೋದು. ಈಗ್ಲಾದ್ರೂ ಎಚ್ಚೆತ್ಕೋ ಭರತ, ಈಗ್ಲಾದ್ರೂ ಎಚ್ಚೆತ್ಕೋ. ಸಿಕ್ಕತ್ತೆ ಇಷ್ಟೇ ಕಣ್ಣಪ್ಪ. ನಾ ಇಷ್ಟೊತ್ತು ಕಂಡಿದ್ದು ಕನ್ಸ? ಏನಣ್ಣ, ನೀನು ರೆಡಿನೇ ಆಗಿಲ್ಲ? ಯಾಕೋ ಟ್ರಿಪ್ ಹೋಗೋಣ ಅಂತ ಅಂದಲ್ಲ? ಅಯ್ಯೋ ಲೋಪರು, ಇವತ್ತು ಎಲೆಕ್ಷನ್ ಡೇ. ಫಸ್ಟ್ ವೋಟ್ ಹಾಕೋಣ, ಆಮೇಲೆ ಎಲ್ಲಿಗೆ ಬೇಕಾದ್ರೂ ಹೋಗೋಣ. ಅರ್ಥ ಆಯ್ತಾ? ಸರಿ. ನಾನು ನನ್ನ ಮತ ಚಲಾಯಿಸಿದ್ದೀನಿ, ಇನ್ನು ನೀವು ವೋಟ್ ಮಾಡಿ ದೇಶ ಗೆಲ್ಲಿಸಿ.